ಹಲ್ಲೆಯ ಆರೋಪದ ವಿಚಾರವಾಗಿ ಸವದಿ ಮಗ ಸೇರಿ 8 ಮಂದಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮಣ ಸವದಿ ಪುತ್ರ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇತ್ತು. ಅದೇ ವಿಚಾರವಾಗಿ ಈಗ ಎಫ್ಐಆರ್ ಆಗಿರುವಂಥದ್ದು. ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸವದಿ ಮಗ ಏನಿದ್ದಾರೆ, ಲಕ್ಷ್ಮಣ ಸವದಿಯವರ ಮಗ, ಅವರ ಮೇಲೆ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಲಕ್ಷ್ಮಣ ಸವದಿ ಪುತ್ರನ ಮೇಲೆ ಈಗ ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಅವ್ರ ಜೊತೆ ಸಾಕಷ್ಟು ಜನ ಕೂಡ ಇದ್ದಾರೆ. ಹಲ್ಲೆಗೊಳಗಾಗಿರುವಂತಹ ಕಾರಣ್ಣನವರೇನಿದ್ದಾರೆ, ಬೆಳಗಾವಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಗಾಯಗೊಂಡಂಥವರು ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಸವದಿ ಪುತ್ರನ ಮೇಲಿದೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ರ ಹಾಗಾದ್ರೆ ಸವದಿ ಮಗ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಯಾವ ಕಾರಣಕ್ಕಾಗಿ? ಬೆಳಗಾವಿ ಜಿಲ್ಲಾದ್ಯಂತ ಈ ಒಂದು ವಿಚಾರ ಸಂಚಲನವನ್ನು ಮೂಡಿಸ್ತಾ ಇದೆ. ಸವದಿ ಮಗನ ಪ್ರಕರಣ, ಬಂಧನದ ಭೀತಿಯಲ್ಲಿ ಸವದಿ ಪುತ್ರ ಯೋಚನೆ ಮಾಡ್ತಾ ಇದ್ದಾರೆ, ಏನಾಗಬಹುದು ಏನಿಲ್ಲ ಅಂತ ಹೇಳಿ. ಲಕ್ಷ್ಮಣ ಸವದಿಯ ಪುತ್ರ ಡಿಸಿಸಿ ಬ್ಯಾಂಕ್ ನೌಕರರ ಅಧ್ಯಕ್ಷನ ಮೇಲಿನ ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇತ್ತು. ಇದೇ ವಿಚಾರವಾಗಿ ಆ ನೌಕರರೆಲ್ಲರೂ ಕೂಡ ಸವದಿಯ ಮನೆ ಮುಂದೆ ಸೇರ್ಕೊಂಡಿದ್ರು, ಮತ್ತೆ ಪೊಲೀಸ್ ಠಾಣೆಯ ಮುಂದೆ ಕೂಡ ಹೋಗಿ ಧರಣಿಯನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾವ ರೀತಿಯಾಗಿ ನಡೆದಿತ್ತು, ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ರಾಜಕೀಯವಾಗಿ ಏನೇನು ಮಾತುಗಳು ಕೇಳಿ ಬಂದು ಅನ್ನೋದು ಗೊತ್ತಿದೆ. ಹೀಗಾಗಿ ಈ ಒಂದು ಹಲ್ಲೆ ಯಾಕಾಯಿತು, ಯಾವ ಉದ್ದೇಶದಿಂದ ಆಯಿತು, ಅವಾಚ್ಯ ಶಬ್ದಗಳನ್ನು ಇವರು ಯಾಕೆ ಬಳಸಿದರು ಗೊತ್ತಿಲ್ಲ. ಹೀಗಾಗಿ ನೌಕರರೆಲ್ಲರೂ ಕೂಡ ಈ ಒಂದು ವಿಚಾರವಾಗಿ ನ್ಯಾಯ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಸವದಿ ಮಗ ಸೇರಿ 8 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ಆಗಿದೆ. ಒಂದು ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಅಂತ ಹೇಳ್ಬೋದು. ಅವರು ಗಂಭೀರವಾಗಿ ಗಾಯ ಆಗಿದೆ. ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಸವದಿ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವ ಕ್ಷಣದಲ್ಲಿ ಆದರೂ ಅರೆಸ್ಟ್ ಮಾಡಬಹುದು, ಪೊಲೀಸರು ವಿಚಾರಣೆ ಮಾಡೋದು. ಯಾಕಂದರೆ ಎಫ್ಐಆರ್ ದಾಖಲಾಗಿದೆ. ಆ ಮೂಲಕ ಅವರು ತನಿಖೆ ಕೂಡ ಮಾಡ್ತಾರೆ, ಯಾರ್ದು ತಪ್ಪಿದೆ ಯಾರು ಸರಿದೆ, ಅಲ್ಲೇ ಯಾಕೆ ಮಾಡಿದ್ರು, ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ರು, ಅವಾಚ್ಯ ಪದಗಳ ಒಂದು ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಂದು ಗಾಯಗೊಂಡವರು ಕೂಡ ಕೆಲವೊಂದು ವಿಚಾರವನ್ನು ಹೇಳಿರ್ತಾರೆ ಪೊಲೀಸರಿಗೆ, ಹೆಂಗಾಯಿತು ಘಟನೆ, ಯಾವ ಕಾರಣದಿಂದ ಆಯಿತು ಅಂತ ಹೇಳಿ. ಅದರ ಬಗ್ಗೆ ಅಧಿಕೃತವಾದ ವರದಿ ಅಥವಾ ಎಲ್ಲ ಒಂದು ವಿಚಾರವನ್ನು ಪೊಲೀಸರು ತಿಳಿಸಬೇಕಾಗಿದೆ. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ತಾನೇ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಪ್ರಕಾರ ಯಾರ್ಯಾರು 8 ಜನ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಬಂಧಿಸಿ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ಲಕ್ಷ್ಮಣ ಸವದಿಯ ಪುತ್ರನಿಗೆ ಈಗ ಬಂಧನದ ಭೀತಿ ಎದುರಾಗಿರುವಂಥದ್ದು. ಹೀಗಾಗಿ ಈ ಒಂದು ಹಲ್ಲೆ ಯಾಕಾಯಿತು, ಯಾವ ಉದ್ದೇಶದಿಂದ ಆಯಿತು, ಅವಾಚ್ಯ ಶಬ್ದಗಳನ್ನು ಇವರು ಯಾಕೆ ಬಳಸಿದರು ಗೊತ್ತಿಲ್ಲ. ಹೀಗಾಗಿ ನೌಕರರೆಲ್ಲರೂ ಕೂಡ ಈ ಒಂದು ವಿಚಾರವಾಗಿ ನ್ಯಾಯ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಸವದಿ ಮಗ ಸೇರಿ 8 ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷನ ಮೇಲೆ ಹಲ್ಲೆ ಆಗಿದೆ. ಒಂದು ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಅಂತ ಹೇಳ್ಬೋದು. ಅವರು ಗಂಭೀರವಾಗಿ ಗಾಯ ಆಗಿದೆ. ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಸವದಿ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವ ಕ್ಷಣದಲ್ಲಿ ಆದರೂ ಅರೆಸ್ಟ್ ಮಾಡಬಹುದು, ಪೊಲೀಸರು ವಿಚಾರಣೆ ಮಾಡೋದು. ಯಾಕಂದರೆ ಎಫ್ಐಆರ್ ದಾಖಲಾಗಿದೆ. ಆ ಮೂಲಕ ಅವರು ತನಿಖೆ ಕೂಡ ಮಾಡ್ತಾರೆ, ಯಾರ್ದು ತಪ್ಪಿದೆ ಯಾರು ಸರಿದೆ, ಅಲ್ಲೇ ಯಾಕೆ ಮಾಡಿದ್ರು, ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ರು, ಅವಾಚ್ಯ ಪದಗಳ ಒಂದು ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಂದು ಗಾಯಗೊಂಡವರು ಕೂಡ ಕೆಲವೊಂದು ವಿಚಾರವನ್ನು ಹೇಳಿರ್ತಾರೆ ಪೊಲೀಸರಿಗೆ, ಹೆಂಗಾಯಿತು ಘಟನೆ, ಯಾವ ಕಾರಣದಿಂದ ಆಯಿತು ಅಂತ ಹೇಳಿ. ಅದರ ಬಗ್ಗೆ ಅಧಿಕೃತವಾದ ವರದಿ ಅಥವಾ ಎಲ್ಲ ಒಂದು ವಿಚಾರವನ್ನು ಪೊಲೀಸರು ತಿಳಿಸಬೇಕಾಗಿದೆ. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ತಾನೇ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಪ್ರಕಾರ ಯಾರ್ಯಾರು 8 ಜನ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಬಂಧಿಸಿ ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ಲಕ್ಷ್ಮಣ ಸವದಿಯ ಪುತ್ರನಿಗೆ ಈಗ ಬಂಧನದ ಭೀತಿ ಎದುರಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.